ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಕೃಷ್ಣ ಭೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಹೊಸ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಈಗ ಹಲವು ಸವಾಲುಗಳು ಎದುರಾಗ್ತಿದೆ. ಜಿಬಿಎ ಎಲೆಕ್ಷನ್ ಸದ್ಯದಲ್ಲೇ ನಡೆಯಲಿದೆ. ಎಲೆಕ್ಷನ್ ಟೈಮಲ್ಲಿ ಉಸ್ತುವಾರಿ ಸಿಕ್ಕಿರೋದ್ರಿಂದ ಇದೇ ಬಹುದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ಎನ್ನಲಾಗ್ತಾ ಇದೆ. ಈ ಅಗ್ನಿ ಪರೀಕ್ಷೆಯನ್ನ ಸಚಿವರು ಹೇಗೆ ಎದುರಿಸುತ್ತಾರೆ ಎನ್ನುವಂತಹ ಕುತೂಹಲ ಇದೀಗ ಮೂಡಿದೆ. ಸದ್ಯ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಬೇಡಿಕೆ ಇತ್ತು. ಅದಾದ ನಂತರ ಕೃಷ್ಣ ಭೈರೇಗೌಡರಿಗೆ ಸದ್ಯ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಕೂಡ ನಡೀಬೇಕು. ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 30ರವರೆಗೂ ಅದಕ್ಕೆ ಕಾಲಾವಕಾಶವನ್ನ ನೀಡಿದೆ. ಸೆಪ್ಟೆಂಬರ್ 30ರ ಒಳಗೆ ಜಿಬಿಎ ಚುನಾವಣೆ ನಡೀಬೇಕು. ಚುನಾವಣೆ ಇರೋದ್ರಿಂದ ಹಾಗೂ ಈಗಾಗಲೇ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಸವಾಲುಗಳಿರೋದ್ರಿಂದ ಈ ಜವಾಬ್ದಾರಿಯನ್ನ ನಿಭಾಯಿಸೋದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡರಿಗೆ ಎದುರಾಗಿರುವಂತಹ ಸವಾಲುಗಳೇನು ಅನ್ನೋದನ್ನ ನೋಡೋದಾದ್ರೆ, ರಾಜಕೀಯದ ಜೊತೆಗೆ ಆಡಳಿತಾತ್ಮಕ ಸವಾಲುಗಳು ಹಲವು ಇದೆ. ನಗರದ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕಿದೆ. ಜಿಬಿಎ ಎಲೆಕ್ಷನ್ ಅಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ಜವಾಬ್ದಾರಿ ಕೂಡ ಸದ್ಯ ಸಚಿವರ ಹೆಗಲ ಮೇಲೆ ಬಿದ್ದಿದೆ. 5 ನಗರ ಪಾಲಿಕೆ ಪೈಕಿ ಕನಿಷ್ಠ 3 ನಗರ ಪಾಲಿಕೆಯಲ್ಲಾದರೂ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಇನ್ನು ನಗರದ ಹಿರಿಯ ಹಾಗೂ ಕಿರಿಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡರಿಗೆ ಇದೆ. ಇವೆಲ್ಲ ಸವಾಲುಗಳನ್ನ ಕೃಷ್ಣ ಭೈರೇಗೌಡರು ಚಾಣಾಕ್ಯದಿಂದ ಎದುರಿಸಬೇಕಾಗಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಸಮಸ್ಯೆ ನಗರದ ಹಲವು ಕಡೆಗಳಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳಿದೆ. ಮಳೆಗಾಲದಲ್ಲಿ ಪದೇ ಪದೇ ಫ್ಲಡ್ ಸಮಸ್ಯೆ ಉಂಟಾಗುತ್ತೆ, ಹಲವು ಸಮಸ್ಯೆಗಳು ಉಂಟಾಗುತ್ತೆ. ಇನ್ನು ಮೂರನೇ ಸಮಸ್ಯೆ, ನಗರದಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. 4ನೇ ಸಮಸ್ಯೆ, ಕಸ ವಿಲೇವಾರಿ ಸೂಕ್ತ ನಿರ್ವಹಣೆ ಮಾಡುವಲ್ಲಿ ಸದ್ಯ ಜಿಬಿಎ ವೈಫಲ್ಯವನ್ನ ಕಂಡಿದೆ. ಅದನ್ನು ಕೂಡ ಸರಿಪಡಿಸಬೇಕಾಗಿದೆ. ಇನ್ನು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿದೆ. ಜೊತೆಗೆ ಏಕಾತ ನಿರ್ವಹಣೆಯಲ್ಲೂ ಕೂಡ ಹಲವು ಗೊಂದಲಗಳು ಉಂಟಾಗ್ತಾ ಇದೆ. ಇನ್ನು ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸರ್ಕಾರಿ ಇಲಾಖೆಗಳಲ್ಲಿ ಸಿಬ್ಬಂದಿಯ ಕೊರತೆ ಇದೆ. ಇದೆಲ್ಲ ಸವಾಲುಗಳನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡರು ಎದುರಿಸಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಬೇಡಿಕೆ ಇದೆ. ಆದ್ರೆ ಈಗ ಆ ಜವಾಬ್ದಾರಿಯನ್ನ ನಿಭಾಯಿಸುವ ಸಚಿವರ ಮುಂದೆ ಹಲವು ಸವಾಲುಗಳಿದೆ. ಜಿಬಿಎ ಚುನಾವಣೆ ಬರ್ತಾ ಇದೆ, ಬೆಂಗಳೂರಿನಲ್ಲಿ ಸಾಲು ಸವಾಲುಗಳಿದೆ. ಇದೆಲ್ಲವನ್ನು ಕೂಡ ಸಮರ್ಥವಾಗಿ ನಿಭಾಯಿಸೋದಕ್ಕಾಗುತ್ತಾ ಕೃಷ್ಣ ಭೈರೇಗೌಡರಿಗೆ ಅಂತ? ಪ್ರತೀಕ್ಷಾ, ಈಗ ಡಿಕೆ ಶಿವಕುಮಾರ್ ಸಾರಥ್ಯದಲ್ಲಿ ನೂತನ ಸಚಿವ ಸಂಪುಟ ರಚನೆ ಆದ ನಂತರ ಗಮನಿಸಿರಬಹುದು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೋಸ್ಕರ ರಾಮಲಿಂಗಾರೆಡ್ಡಿ ಅವರು ಎಷ್ಟು ದೊಡ್ಡ ಮಟ್ಟದ ಒಂದು ಬೇಡಿಕೆಯನ್ನ ಇಟ್ಟು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಿದ್ರು. ಹಾಗಾಗಿ ಸಹಜವಾಗಿ ಕೃಷ್ಣ ಬೈರೇಗೌಡ ಅವರಿಗೆ ಈಗ ಆಡಳಿತಾತ್ಮಕವಾಗಿ ಒಂದಿಷ್ಟು ಸವಾಲುಗಳು ಎದುರಾಗುತ್ತೆ. ಜೊತೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕರನ್ನ, ಕಿರಿಯ ಶಾಸಕರನ್ನ ಒಮ್ಮತದಿಂದ ತೆಗೆದುಕೊಂಡು ಹೋಗುವಂತಹ ಕೆಲಸ ಕೂಡ ಸವಾಲಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ತುಂಬಾ ಈಸಿಯಾಗಿ ಇರುವಂತಹ ಇಲಾಖೆ ಅಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿಂದ ಬೆಂಗಳೂರಿನ ಜನ ತತ್ತರಿಸಿ ಹೋಗಿದ್ದಾರೆ. ನೀವು ಈಗಾಗಲೇ ಗಮನಿಸ್ತಾ ಇದ್ರಿ, ಬೆಂಗಳೂರಿನಲ್ಲಿ ದೀರ್ಘಕಾಲದಿಂದ ಉಂಟಾಗಿರುವಂತಹ ಸಾಕಷ್ಟು ಸಮಸ್ಯೆಗಳಿವೆ. ಅಂದ್ರೆ ರಸ್ತೆ ಗುಂಡಿಗಳ ಸಮಸ್ಯೆ ಇದೆ. ಒಂದು ಕಡೆ ಡಾಂಬರ್ ಹಾಕಿ ರಸ್ತೆ ಗುಂಡಿಗಳನ್ನ ಮುಚ್ತಾ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಕಳಪೆ ಕಾಮಗಾರಿಯ ಒಂದು ಎಫೆಕ್ಟ್ ಆಗಿ ಗುಂಡಿಗಳು ಮತ್ತೆ ತೆರೆದುಕೊಳ್ತಾ ಹೋಗ್ತಾ ಇದೆ. ಮತ್ತೊಂದು ಕಡೆ ಮಳೆ ಬಂದ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನಲ್ಲಿ
ಪ್ರವಾಹ ಉಂಟಾಗುವಂತಹ ಪರಿಸ್ಥಿತಿ ಸೃಷ್ಟಿಯಾಗ್ಬಿಡುತ್ತೆ. ಮತ್ತೊಂದ್ ಕಡೆ ಕಸದ ವಿಲೇವಾರಿಯಲ್ಲಿ ಇದುವರೆಗೂ ಕೂಡ ಬೆಂಗಳೂರಿನಲ್ಲಿ ಪರಿಹಾರನೇ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಸ ಸಂಗ್ರಹಣೆ ಮಾಡಿದಂತ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಸರ್ಕಲ್ಗಳಲ್ಲಿ ರಸ್ತೆಗಳ ಕಸಗಳ ರಾಶಿಯನ್ನ ಹಾಕಿ ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ಈ ಖಾತ ಒಂದು ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ಇದರಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಉಂಟಾಗಿರುವಂತದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇಂತಹ ಸಮಸ್ಯೆಗಳಿರುವಂತಹ ಒಂದು ಅಭಿವೃದ್ಧಿ ಇಲಾಖೆಯನ್ನ ಈಗ ಕೃಷ್ಣ ಬೈರೇಗೌಡ ಅವರು ಸಾರಥ್ಯವನ್ನು ವಹಿಸಿದ್ದಾರೆ. ಜೊತೆಗೆ ಈಗ ಆಗಸ್ಟ್ 31ನೇ ತಾರೀಕಿನ ಒಳಗಡೆ GBA ಎಲೆಕ್ಷನ್ ಕೂಡ ಕಂಡಕ್ಟ್ ಮಾಡಬೇಕಾಗಿದೆ. ಈಗ 5 ನಗರ ಪಾಲಿಕೆಯನ್ನ ಮಾಡಿದ್ದಾರೆ. ಇದರಲ್ಲಿ ಪ್ರಾಬಲ್ಯ ಸಾಧಿಸಬೇಕಂದ್ರೆ ಕನಿಷ್ಠ 3 ನಗರ ಪಾಲಿಕೆಯಲ್ಲಾದ್ರೂ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಬೇಕಾಗುತ್ತೆ. ಹಾಗಾಗಿ ಕೃಷ್ಣ ಬೈರೇಗೌಡ ಅವರಿಗೆ ಒಂದು ಕಡೆ ಆಡಳಿತಾತ್ಮಕವಾಗಿ ಸವಾಲು ಎದುರಾಗ್ತಾ ಇದೆ, ಮತ್ತೊಂದು ಕಡೆ ತಮ್ಮದೇ ಪಕ್ಷದಲ್ಲಿರುವಂತಹ ನಾಯಕರು ಅಂದ್ರೆ ಶಾಸಕರಾಗಿರ್ಬೋದು ಅಥವಾ ಮುಖಂಡರುಗಳಾಗಿರ್ಬೋದು ಇವರನ್ನ ಒಂದು ಮಾರ್ಗದಲ್ಲಿ ಅಥವಾ ಒಂದು ಒಮ್ಮತದ ನಿರ್ಧಾರದಲ್ಲಿ ತೆಗೆದುಕೊಂಡು ಹೋಗಬೇಕಾದಂತಹ ಒಂದು ಸವಾಲಿದೆ. ಮತ್ತೊಂದು ಕಡೆ ಜನಸಾಮಾನ್ಯರು ಪ್ರತಿನಿತ್ಯ ಕೇಳುವಂತಹ ಸಮಸ್ಯೆಗಳಿಗೆ ಕೂಡ ಪರಿಹಾರ ಕಂಡುಕೊಳ್ಬೇಕಾಗಿದೆ. ಮತ್ತೊಂದು ಕಡೆ GBA ವ್ಯಾಪ್ತಿಯಲ್ಲಿರುವಂತಹ 5 ನಗರ ಪಾಲಿಕೆಗಳಲ್ಲಿ ಸಾಕಷ್ಟು ಸಿಬ್ಬಂದಿಗಳ ಕೊರತೆ ಇದೆ. ಸರ್ಕಾರಿ ಇಲಾಖೆಗಳಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸಿಬ್ಬಂದಿಗಳಿಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ಮರಗಳು ರಸ್ತೆಯಲ್ಲಿ ಬೀಳ್ತಾ ಇದ್ದಾವೆ, ಅದನ್ನ ತೆರವು ಮಾಡೋದಕ್ಕೂ ಕೂಡ ಸಾಧ್ಯವಾಗದಿರೋ ರೀತಿಯಲ್ಲಿ ಅರಣ್ಯ ಇಲಾಖೆ ಇದೆ. ಹಾಗಾಗಿ ಆಡಳಿತಾತ್ಮಕವಾಗಿ ಈ ಕಡೆ ಆಂತರಿಕವಾಗಿ ಜೊತೆಗೆ ಸರ್ಕಾರಿ ಇಲಾಖೆಗಳಲ್ಲಿ ಜೊತೆಗೆ ಜನಸಾಮಾನ್ಯರ ವಲಯದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಟೀಕೆಗಳನ್ನ ಸಚಿವರು ಎದುರಿಸಬೇಕಾಗುತ್ತೆ. ಹಾಗಾಗಿ ಕೃಷ್ಣ ಬೈರೇಗೌಡ ಅವರಿಗೆ ಇನ್ನು ಉಳಿದ 2 ವರ್ಷ ಸುಲಭವಾಗಿ ಇರೋದಿಲ್ಲ. ಜೊತೆಗೆ ಅವರು ಅನ್ಕೊಂಡಂತೆ ಸಲೀಸಾಗಿ ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಯಾಕಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವರಿಗೆ ಸವಾಲುಗಳು ಎದುರಾಗ್ತಾ ಇದೆ, ಹೆಜ್ಜೆ ಹೆಜ್ಜೆಗೂ ಕೂಡ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇರುತ್ತೆ. ಈಗ ಮಳೆಗಾಲ ಆಗಿರೋದ್ರಿಂದ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಇಡೀ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಫ್ಲಡ್ ಉಂಟಾಗುವಂತ ಸಿಚುವೇಶನ್ ಇರುತ್ತೆ. ಸೊ ಹಾಗಾಗಿ ಗೋಡೆಗಳ ಕುಸಿಯುವಂತಹ ಭೀತಿ ಇರುತ್ತೆ, ಅಪಘಾತಗಳು ಸಂಭವಿಸುವಂತಹ ಭೀತಿ ಇರುತ್ತೆ. ಹಾಗಾಗಿ ಕೃಷ್ಣ ಬೈರೇಗೌಡ ಅವರಿಗೆ ಒಂದು ಕಡೆ ಜನಸಾಮಾನ್ಯರಿಗೆ ಒಳ್ಳೇದ್ ಮಾಡಬೇಕು, ಅವರ ಸಮಸ್ಯೆಗಳನ್ನ ಪರಿಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ರೂಪಿಸಿದ್ರು ಕೂಡ ಮತ್ತೊಂದು ಕಡೆ ಆಡಳಿತಾತ್ಮಕವಾಗಿ ಮತ್ತೆ ಚುನಾವಣೆಯ ದೃಷ್ಟಿಯಿಂದ, ಯಾಕಂತ ಹೇಳಿದ್ರೆ ಚುನಾವಣೆಗೆ ಕೇವಲ 2 ತಿಂಗಳು ಅಷ್ಟೇ ಇದೆ. ಹಾಗಾಗಿ 5 ನಗರ ಪಾಲಿಕೆಗಳಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ ನಂತರ ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿಯನ್ನು ಕೂಡ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರಿಗೆ ಸಿಗುತ್ತೆ. ಹಾಗಾಗಿ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನಿಭಾಯಿಸುವಂತದ್ದು ಸದ್ಯದ ಮಟ್ಟಿಗೆ ತುಂಬಾ ಈಸಿ ಅಂತ ಅನಿಸ್ತಾ ಇಲ್ಲ. ಸಾಕಷ್ಟು ಸವಾಲುಗಳು, ಸಾಕಷ್ಟು ಸಮಸ್ಯೆಗಳ ನಡುವೆನೆ ಈ ಇಲಾಖೆಯನ್ನ ಅವರು ಅಭಿವೃದ್ಧಿ ಪಡಿಸಬೇಕಾಗಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.